ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಫುಡ್ ಲ್ಯಾಂಡ್ಗೆ. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೆಲ್ಲರಿಗೂ. ಗ್ರೌಂಡ್ ಫ್ಲೋರಲ್ಲಿ ನಮ್ಗೇನು ಬೇಕು ಎಲ್ಲ ದಿನಸಿ ಐಟಮ್ಗಳು ಸಿಗುತ್ತೆ. ಹಾಗೆ ಸ್ಟೆಪ್ಸ್ ಹತ್ತಿ ಮೇಲ್ಗಡೆ ಹೋದರೆ ಅಲ್ಲೇ ಎಲ್ಲಾನು ಸಿಗೋದು. ನಿಮಗೆ ಏನೇ ಬೇಕು ಗಿಫ್ಟು ಎಲ್ಲ ವೆರೈಟಿ ಎಲ್ಲ ಅಲ್ಲೇ ಸಿಗೋದು. ಇಲ್ಲೆಲ್ಲ ಸಖತ್ತಾಗಿರೋ ಗಿಫ್ಟ್ಸ್ಗಳು ಸಿಗುತ್ತೆ. ಯಾರು ಮಿಸ್ ಮಾಡಬೇಡಿ, ಬನ್ನಿ ಎಲ್ಲ ಪರ್ಚೇಸ್ ಮಾಡಿ ತೊಗೊಂಡೋಗಿ. ಆಮೇಲೆ ಇನ್ನೊಂದು ಏನಾಗುತ್ತೆ, ನಾನು ಮೇನ್ ರೀಸನ್ ಬಂದಿರೋದು ಏನಕ್ಕೆ ಇಲ್ಲಿ ಫೆಬ್ರವರಿ 14ಗೆ ಲವರ್ಸ್ ಡೇಗೆ ಸಿಕ್ಕಾಪಟ್ಟೆ ವೆರೈಟಿ ಗಿಫ್ಟ್ಸ್ಗಳನ್ನ ಇಟ್ಟಿದ್ದಾರೆ. ಅದನ್ನು ನೋಡ್ಕೊಂಡು ಹೋಗೋಣ. ಯಾವ್ಯಾವ ವೆರೈಟಿ ಗಿಫ್ಟ್ಸ್ಗಳು ಸಿಗುತ್ತೆ, ನಾನು ಯಾವುದನ್ನು ತೊಗೊಂಡೋಗ್ತೀನಿ ಅಂತ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ನೋಡಿ ಎಂಥ ವೆರೈಟಿಯಾಗಿ ಇಟ್ಟಿದ್ದಾರೆ, ಸೂಪರ್ ಆಗಿದೆ. ಲವರ್ಸ್ಗಳಿಗೆ ಕೊಡೋದಕ್ಕೆ ಯಾವುದೇ ಒಂದು ಚೆನ್ನಾಗಿಲ್ಲ ಅಂತಲೂ ಹೇಳೋದಕ್ಕಾಗಲ್ಲ. ತುಂಬ 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 ವೆರೈಟಿ ಆಗಿರೋದಂಥ ಗಿಫ್ಟ್ಗಳನ್ನ ಇಟ್ಟಿದ್ದಾರೆ. ಈ ಶಾಪಲ್ಲಿ ಇಟ್ಟಿರೋ ಐಟಮ್ಸ್ಗಳೆಲ್ಲ ಒಂದಕ್ಕೊಂದು ಸೂಪರ್ ಆಗಿತ್ತು. ನೀವೇನಾದರೂ ನಿಮ್ಮ ಹುಡುಗಿ ಕರ್ರಗೆ ಬೆಳ್ಳಗೆ ಕುಳ್ಳಿ ಮಳ್ಳಿ ಏನೇ ಆಗಿದ್ರು ಅವಳಿಗೆ ಕೊಟ್ಟರೆ ಸಖತ್ತಾಗಿ ಇಷ್ಟಪಡ್ತಾಳೆ. ಓಕೆನಾ? ಒಳ್ಳೊಳ್ಳೆ ಡಿಸೈನ್ಸ್ಗಳಿದೆ ನೋಡಿ. ಇದೊಂದು ಬುದ್ಧದಿದೆ, ಚೆನ್ನಾಗಿದೆ. ಯಾರಿಗಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಗುಡ್ ಲುಕ್ಕು. ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ ಯಾರಿಗಾದರೂ ಕೊಡ್ಬೋದು. ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆಯಲ್ಲ ಫೆಬ್ರವರಿಗೆ, ಸೊ ಯಾರಿಗಾದರೂ ಗಿಫ್ಟ್ನ ಮಾಡ್ಬೋದು. ಇದು ಓಕೆ, ಬೆಟರ್. ಪೆನ್ ಟೈಪ್ ಇದೆ ಮೇಲ್ಗಡೆ ಕ್ಲಾಕು. ಸೊ ನೈಸ್, ಬೆಸ್ಟ್, ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಚಿಕ್ಕದಾಗಿ ಏನಾದರೂ ಗಿಫ್ಟು ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ, ಸ್ಮಾಲ್ ಗಿಫ್ಟ್ ತುಂಬ ಚೆನ್ನಾಗಿದೆ, ನೈಸ್. ಬಟ್ ಕಾಸ್ಟ್ಲಿ ಇದೆ, ಎಲ್ಲನೂ ಸಖತ್ ಕಾಸ್ಟ್ಲಿ ಇದೆ, ತಗೊಳ್ಬೇಕು ನೋಡಿ. ಇದೂ ಚೆನ್ನಾಗಿದೆ. ಸೊ ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ ಹಾಕ್ಬೋದು, ಮನೆಯಲ್ಲಿ ಡೆಕೋರೇಷನ್ ಮಾಡಬೇಕಾದ್ರೆ ಇಡ್ಬೋದು. ಚೆನ್ನಾಗಿರುತ್ತೆ, ನೈಸಾಗಿರುತ್ತೆ, ಕಾಣಿಸುತ್ತೆ. ಮನೇಲಿ ಯಾರೇ ಬಂದ್ರೂ ನೋಡ್ತಾರೆ, ಓ. ಇಲ್ಲಾಂದರೆ ಈ ಥರ ಫೋಟೋಸ್ ಫ್ರೇಮ್ಗಳು ಇರ್ಬೋದು. ಲಾಸ್ಟ್ ಟೈಮ್ ಬಂದಾಗ ಒಂದು ಗಿಫ್ಟ್ ನೋಡಿದ್ದೆ, ಸಂಕ್ರಾಂತಿ ಹಬ್ಬದ ಟೈಮ್ಗೆ. ಓಕೆ, ಇಲ್ಲಿದೆ ನೋಡಿ. ಇದನ್ನು ಬಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಬಂದಾಗಲೇ ಇದನ್ನು ಒಂದು ನೋಡ್ಕೊಂಡು ಹೋಗಿದ್ದೆ. ಬಟ್ ಸೂಪರಾಗಿತ್ತು, ಚೆನ್ನಾಗಿತ್ತು. ಏನಕ್ಕೆ ನನಗೆ ಇದು ಇಷ್ಟ ಆಯಿತು ಅಂದರೆ, ಚಿಕ್ಕದಾಗಿ ಯಾರಿಗಾದ್ರೂ ಏನಾದರೂ ಕೊಡಬೇಕು ಅಂದರೆ ಇದರೊಳಗಡೆ ಹಾಕಿಬಿಟ್ಟು ಕೊಟ್ಬೋದು. ನಾನು ಸಂಕ್ರಾಂತಿಗೆ ಇದನ್ನು ಪ್ಲ್ಯಾನಿಂಗ್ ಮಾಡಿದ್ದೆ. ಏನಕ್ಕಂದರೆ ನಾವೇನು ಎಳ್ಳು ಬೆಲ್ಲನ ಪ್ರತಿಯೊಂದು ಮನೇಲೂ ಕೊಡ್ತೀವಲ್ಲ, ನಮಗೆ ಇಷ್ಟವಾದವ್ರಿಗೆ ನಮಗೆ ಅದರೊಳಗಡೆ ಎಳ್ಳು ಬೆಲ್ಲನ ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಕೊಟ್ಟರೆ ಒಂಥರ ಅಫಿಷಿಯಲ್ ಆಗಿ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಇದೇನು ಜಾಸ್ತಿ ಏನು ಇಲ್ಲ, 100 ರೂಪೀಸ್ ಅಷ್ಟೇ. ಇದು ಜಾಸ್ತಿ ಏನು ಕಾಸ್ಟ್ಲಿ ಏನಲ್ಲ. ಇದನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡೆ. ಬಟ್ ದೊಡ್ಡ ಸೈಜು ಕೂಡ ಇದೆ. ಈ ದೊಡ್ಡ ಸೈಜ್ ಇದೆಯಲ್ಲ, ಇದು ಸೂಪರ್ ಆಗಿದೆ. ಇದರಲ್ಲಿ ಬೇಕಾದ್ರೆ ಏನೇ ಬೇಕಾದರೂ ಹಾಕಿ ಕೊಡ್ಬೋದು ನೀವು. ಪ್ರತಿಯೊಂದು ನಿಮ್ಗೆ ಏನೇನು ಪ್ಲ್ಯಾನಿಂಗ್ ಇರುತ್ತೋ ಅದನ್ನೆಲ್ಲ ಹಾಕಿಬಿಟ್ಟು ನೀವು ಕೊಡ್ಬೋದು. ಇದು ಬಂದ್ಬಿಟ್ಟು 150 ಏನೋ ಇರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿದೆ, ಬಂದು ವಿಸಿಟ್ ಮಾಡಿ ಇಲ್ಲಿ. ನಾನು ಬಂದು ನಿಮ್ಗೆಲ್ರಿಗೂ ತೊಗೊಳೋದಕ್ಕೆ ಹೇಳ್ಬಿಟ್ಟು ನಾನು ಖಾಲಿ ಕೈ ಬೀಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನನಗೆ ಈ ಗಿಫ್ಟು ತುಂಬಾ ಇಷ್ಟ ಆಗೋಯಿತು. ಸಖತ್ ಚೆನ್ನಾಗಿದೆ, ಬಟ್ ಸಿಂಪಲ್ ಆಗಿದೆ, ಚಿಕ್ಕದಾಗಿದೆ. ಬಟ್ ಬಜೆಟ್ ಕೂಡ ತುಂಬ ಕಡಿಮೆ ಇತ್ತು. ಹಾಗಾಗಿಬಿಟ್ಟು ಒಂದು ಚಿಕ್ಕದಾಗಿರೋ ಗಿಫ್ಟ್ನ ತೊಗೊಂಡೆ. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಇದನ್ನು ನನ್ನ ಗರ್ಲ್ ಫ್ರೆಂಡಿಗೆ ಕೊಟ್ಟರೆ ಸಖತ್ ಇಂಪ್ರೆಸ್ ಆಗ್ತಾಳೆ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನೊಂದು ಕೂಡ ತೊಗೊಂಡಿದ್ದೀನಿ. ನೀವ್ಯಾರು ಇಲ್ಲಿ ಸುತ್ತಮುತ್ತ ಇರೋರಿದ್ರೆ ಬಂದು ಇಲ್ಲಿ ವಿಸಿಟ್ ಕೊಡಿ. ಒಳ್ಳೊಳ್ಳೆ ಗಿಫ್ಟ್ ಇದೆ. ವ್ಯಾಲೆಂಟೈನ್ಸ್ ಡೇನ ಸಖತ್ತಾಗಿ ಆಚರಣೆ ಮಾಡಿ. ಓಕೆನಾ? ಬಾಯ್.